ರಾಜ್ಯ ಸರ್ಕಾರ ಜನತೆಗೆ 5 ಭಾಗ್ಯ ನೀಡಿದರೆ ಮಾಲೂರು ತಾಲೂಕಿನಲ್ಲಿ ಲೋಕೋಪಯೋಗಿ ಇಲಾಖೆ 6ನೇ ಭಾಗ್ಯವಾಗಿ ಧೂಳಿನ ಭಾಗ್ಯ ನೀಡಿದೆ. ಶೀಘ್ರ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರೊಂದಿಗೆ ರಸ್ತೆ ತಡೆ ನಡೆಸಲಾಗುವುದು ಎಂದು ಬಿಜೆಪಿ ತಾಲೂಕು ಕಾರ್ಯದರ್ಶಿ ಓಬಳಾಪುರ ಶಂಕರ್ ಎಚ್ಚರಿಕೆ ನೀಡಿದರು. ಮಾಲೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಓಬಳಾಪುರ ಶಂಕರ್, ತಾಲೂಕಿನ ಮಾಲೂರು ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ದೊಡ್ಡ ಕಡತಲೂರು ಗೇಟ್ ಬಳಿ ಸುಮಾರು 1 ವರ್ಷದಿಂದ 200 ಮೀಟರ್ ರಸ್ತೆ ಅಭಿವೃದ್ಧಿಪಡಿಸದೆ ಜಲ್ಲಿ ಹಾಕಿಬಿಟ್ಟಿದ್ದು ದ್ವಿಚಕ್ರ ವಾಹನ ಸವಾರರ ಬದುಕು ಹೇಳ ತೀರದಂತಾಗಿದೆ ಎಂದರು. ಕಳೆದ 1 ವರ್ಷದಿಂದ ಈ ರಸ್ತೆಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ಅಪಘಾತಗಳಾಗಿದ್ದು ಬಹುತೇಕ ಮಂದಿ ಕೈಕಾಲು ಮುರಿದುಕೊಂಡಿದ್ದಾರೆ. ಇಂದು ಹೊರ ರಾಜ್ಯದ ಭಾರೀ ವಾಹನ ಪಲ್ಟಿ ಹೊಡೆದಿದ್ದು ಅದೃಷ್ಟವಶಾತ್ ಯಾವುದೇ ತೊಂದರೆಯಾಗಲಿಲ್ಲ. ಜಿಲ್ಲಾ ಮುಖ್ಯ ರಸ್ತೆಯನ್ನು ಸಂಪೂರ್ಣ ಅಭಿವೃದ್ಧಿಪಡಿಸದೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆಯನ್ನು ದೃಷ್ಟಿಗೆ ಬಿಟ್ಟಿದ್ದಾರಾ ಅಥವಾ ತಮ್ಮ ಜಾಣ ಕುರುಡತನ ತೋರಿಸುತ್ತಿದ್ದಾರೋ ತಿಳಿಯದಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ರಸ್ತೆಯನ್ನು ಅಭಿವೃದ್ಧಿಪಡಿಸದಿದ್ದರೆ ಕೋಲಾರ ಮಾಲೂರು ಮುಖ್ಯ ರಸ್ತೆಯಲ್ಲಿರುವ ಗ್ರಾಮಗಳ ಗ್ರಾಮಸ್ಥರೊಂದಿಗೆ ರಸ್ತೆ ತಡೆ ನಡೆಸಿ ಕಾಮಗಾರಿ ಆರಂಭವಾಗುವವರೆಗೂ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನನ್ನ ಹೆಸರು ಓಬಳಾಪುರ ಶಂಕರ್ ಅಂತ, ಬಿಜೆಪಿ ತಾಲೂಕು ಕಾರ್ಯದರ್ಶಿ. ಈ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಈ ಮಾಲೂರು ಮುಖ್ಯ ರಸ್ತೆಯಲ್ಲಿ ದೊಡ್ಡ ಕಡ್ತೂರು ಗೇಟ್ ಬಳಿ ಈ ಧೂಳಿನ ಭಾಗ್ಯ ಕೊಟ್ಟಿದೆ. ಅದ್ರ ಜೊತೆಗೇನೆ ಸುಮಾರು 1 ವರ್ಷದಿಂದ 50ರಿಂದ 60 ಗಾಡಿಗಳು ಬಿದ್ದು ಕೈಕಾಲುಗಳು ಮುರ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮೂರವ್ರು ಕೂಡ ಒಬ್ಬರು ಮನೆ ಒಂದ್ಸರಿ ಟಿಪ್ಪರ್ಗೂ ಆಟ ಮೇಲೆ ಬಿದ್ದು ಅವರದ್ದು ಅದೃಷ್ಟವಶ ಅವ್ರಿಗೇನು ಪ್ರಾಣಾಪಾಯ ಏನೂ ಆಗಿಲ್ಲ, ಕೈಕಾಲು ಮುರ್ಕೊಂಡ್ರು. ನಾವೇ ಅಲ್ಲಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಅವರಿಗೆ ಚಿಕಿತ್ಸೆ ಎಲ್ಲ ಕೊಡಿಸಿ ನೋಡ್ಸಿ ಕಳಿಸಿದ್ವಿ. ಇವತ್ತು ದೊಡ್ಡ ಟಿಪ್ಪರ್ ಲಾರಿ ಬಂದಿದೆ, ಫುಲ್ಲು ಡೌನ್ ಐತೆ. ಅಲ್ಲೆಲ್ಲ ರೋಡ್ 150 ಮೀಟ್ರ್ ಎಲ್ಲ ರೋಡೆಲ್ಲ ಕಿತ್ತೋಗಿದೆ. ಅಧಿಕಾರಿಗಳು PW ಅವರು ಕೆಲಸ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಕಣ್ಣಿದ್ದನ್ನು ಕೂಡ್ರಾಗಿದ್ದಾರಂತೂ ಗೊತ್ತಿಲ್ಲ. ಕೂಡಲೇ ಎತ್ತೆಚ್ಕೊಂಡು ಇದನ್ನು ರೋಡ್ನ ಸರಿಪಡಿಸಿದರೆ ಸರಿ, ಇಲ್ಲಾಂದರೆ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿಕೊಂಡು ರಸ್ತೆನೆಲ್ಲ ಬಂದ್ ಮಾಡಿ ಅಲ್ಲಿ ಅಧಿಕಾರಿಗಳು ಬಂದು ಅದರ ರೆಡಿ ಮಾಡೋವರೆಗೂ ಅಲ್ಲೇ ಕುತ್ಕೊಂಡು ಉಗ್ರವಾರದ ಹೋರಾಟ ಮಾಡ್ತೀರಂತ ಈ ಮುಖಾಂತರ ನಾನು ಅಧಿಕಾರಿಗಳು ಎಚ್ಚರಿಸ್ತಾ ಇದ್ದೀನಿ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.